ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗಳಿಗೆ PGTET ಮ್ಯಾಂಡೇಟರಿ ಅಲ್ವಾ, ಏನು ಸುದ್ದಿ? ಸ್ಪರ್ಧಾಕಾಶಿ ಅಕಾಡೆಮಿ ಅವರು ಹೋಗಿ ಆಯುಕ್ತರನ್ನ ಭೇಟಿ ಮಾಡಿದ್ದಾರೆ. ಅವರು ಏನು ಹೇಳಿದ್ರು? ಇದು ಆಕ್ಚುಲ್ ಆಗಿ ಅವ್ರದ್ದೇ ಅಂತಿಮನ ಅಥವಾ ಸರ್ಕಾರ ಏನೋ ಡಿಸಿಷನ್ ತೆಗೆದುಕೊಳ್ಬೋದಾ? ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ರೂಲ್ಸ್ ಕೂಡ ಇತ್ತು. ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿತ್ತು. ರಾಜ್ಯಪತ್ರ ಕೂಡ ಹೊರಡಿಸ್ಬಿಟ್ಟಿದ್ರು. TET ಕಡ್ಡಾಯ, PG ಕಡ್ಡಾಯ ಅಂತ ಸುದ್ದಿ ಕೂಡ ಆಗಿತ್ತು. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಈಗ ಆಯುಕ್ತರನ್ನೇ ಭೇಟಿ ನೀಡಿ ಆಯುಕ್ತರು ಹೇಳಿದಾರೆ ಅಂತ ಏನಂದ್ರೆ, ಇಲ್ಲ ಅದು ಊಹಾಪೋಹ. 5,000 HSTR ನೇಮಕಾತಿ ಒಂದೇ ಬಾರಿ ಆಗೋದಿಲ್ಲ. ಅದರಲ್ಲಿ PSTR, GPSTR ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಮೇನ್ ಥಿಂಗ್ TET ಅಂಡ್ ನಿಮಗೆ PG ಕಡ್ಡಾಯ ಇಲ್ಲ. ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಯಾವುದೇ ರೀತಿ ಡಿಸಿಷನ್ ತೆಗೆದುಕೊಂಡಿಲ್ಲ ಅಂತ ಕೂಡ ಹೇಳಿದಾರಂತೆ. ಒಂದು ಲೆಕ್ಕದಲ್ಲಿ ಗುಡ್ ನ್ಯೂಸ್ ಕೂಡ ಆಗಿದೆ. ಅಭ್ಯರ್ಥಿಗಳು ಆತಂಕ ಪಡೋ ಅಗತ್ಯತೆ ಇಲ್ಲ. ಎಲ್ಲಿ ನಿಮ್ಮ ಎಲಿಜಿಬಿಲಿಟಿ ಹೋಗುತ್ತೆ ಅಂತ. TET ಮತ್ತೆ PG ಕಡ್ಡಾಯ ಮಾಡಿದ್ರೆ ಲಕ್ಷಾಂತರ ಅಪ್ಲಿಕೆಂಟ್ಸ್ಗಳು ಬಂದ್ಬಿಟ್ಟು ಕಡಿಮೆ ಆಗ್ತಾರೆ ಆ ನಿಟ್ಟಿನಲ್ಲಿ. ಬಟ್ ಡಿಸಿಷನ್ ಇನ್ನು ಫೈನಲ್ ಆಗಿಲ್ಲ, ಅದು ಜ್ಞಾಪನ ಇಟ್ಕೊಳ್ಳಿ. ಆಯುಕ್ತರು ಏನೋ ಹೇಳಿದ್ದಾರೆ, ಬಟ್ ಮೇನ್ ಡಿಸಿಷನ್ ಆಯುಕ್ತರು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಅವ್ರು ಬಂದ್ಬಿಟ್ಟು ಸರ್ಕಾರದ ಒಂದು ಭಾಗ ಆಗಿರ್ತಾರೆ. ಮೇನ್ ಡಿಸಿಷನ್ ಮನೆಯ ಶಿಕ್ಷಣ ಸಚಿವರು ತೆಗೆದುಕೊಳ್ಬೇಕು. ಶಿಕ್ಷಣ ಸಚಿವರಕ್ಕಿಂತ ಮೇನ್ ಡಿಸಿಷನ್ CM ಅವರು ತೆಗೆದುಕೊಳ್ಬೇಕಾಗುತ್ತೆ ಆಯ್ತಾ. CM ಶಿಕ್ಷಣ ಸಚಿವರು ಏನ್ ತೆಗೆದುಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಶಿಕ್ಷಣ ಸಚಿವರು ಏನ್ ಮೇನ್ ನಾನು ಹೇಳ್ತಿರೋದು, ಶಿಕ್ಷಣ ಸಚಿವರು ಹೇಳ್ತಿರೋದು ಏನು ಅಂದ್ರೆ, ಮೇನ್ ಥಿಂಗ್ ಅವರು ಕ್ವಾಲಿಟಿ ಎಜುಕೇಶನ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಯ್ತಾ. ನಾವು ಮೇನ್ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದೆ ಅಂದ್ರೆ, ಶಿಕ್ಷಣ ಸಚಿವರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಇದೇ ಮಟ್ಟಿಗೆ ಒಳ ಮೀಸಲಾತಿ ಎಲ್ಲ ಇರೋ ಕಾರಣ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಏನು ಶಿಕ್ಷಣ ಸಚಿವರ ಮಾತೇನು ಅಂದ್ರೆ, 1ರಿಂದ 8ನೇ ತರಗತಿವರೆಗೆ TET ಇದೆ ಆಯ್ತಾ. ಬಟ್ 9-10ಕ್ಕೆ ಯಾಕಿಲ್ಲ? 9-10 ನಂತರ ಅಲ್ಲಿ ಬಂದ್ಬಿಟ್ಟು ಗುಣಮಟ್ಟದ ಎಜುಕೇಶನ್ಸ್ ಎಲ್ಲಿ ಹೋಗುತ್ತೆ? ಗುಣಮಟ್ಟದ ಎಜುಕೇಶನ್ಸ್ ಯಾಕಿಲ್ಲ? ಇಲ್ಲಿ 5-6 ಲಕ್ಷ 7-8 ಲಕ್ಷ ಅಪ್ಲಿಕೇಶನ್ಸ್ ಕೂಡ ಹಾಕಿರೋ ಕಾರಣ ಗುಣಮಟ್ಟದ ಶಿಕ್ಷಣ ಅಂತ ಎತ್ಕೊಳಕ್ ಆಗ್ತಿಲ್ಲ. ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ಹೈಯರ್ ಎಜುಕೇಶನ್ PG ಮತ್ತೆ TET ನ ಇನ್ಕ್ಲೂಡ್ ಮಾಡಿದ್ರೆ ಇನ್ನು ಕೂಡ ಒಳ್ಳೆ ಟೀಚರ್ಸ್ ಸಿಗ್ತಾರೆ, ಗುಣಮಟ್ಟದ ಶಿಕ್ಷಣ ಕೊಡಬಹುದು. SSLC ಎಕ್ಸಾಮ್ ಅಲ್ಲಿ ಹೆಚ್ಚು ಜನ ಪಾಸ್ ಆಗ್ತಾ ಇಲ್ಲ. ಮೇನ್ ಥಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಜನ ಫೇಲ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು. ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ಶಿಕ್ಷಣ ಸಚಿವರು ಡಿಸಿಷನ್ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಬಟ್ ನೀವು ನಂಬಕ್ ಆಗೋದಿಲ್ಲ. ಈ ಸದ್ಯದ ಮಟ್ಟಿಗೆ ಈ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಏನ್ ಬೇಕಾದ್ರೂ ಬದಲಾವಣೆ ಕೂಡ ಆಗ್ಬೋದು, ಹೇಳಕ್ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ, ಡಿಸಿಷನ್ ನ ಫೈನಲಿ ಸರ್ಕಾರದವರು ತೆಗೆದುಕೊಳ್ಬೇಕಾಗತ್ತೆ. ಮುಖ್ಯಮಂತ್ರಿಗಳು ಅಥವಾ ಶಿಕ್ಷಣ ಸಚಿವರು ತೆಗೆದುಕೊಳ್ಬೇಕಾಗತ್ತೆ. ನಂತರ ಅಧಿಕಾರಿಗಳಿಗೆ ಬರ್ತಾರೆ. ಅಧಿಕಾರಿಗಳ ಅವ್ರದ್ದು ಏನು ಮುಖ್ಯ, ಅಧಿಕಾರಿಗಳ ಮಾತು ಕೂಡ ಕೇಳಿಸ್ಕೊಳ್ಬಹುದು. ಬಟ್ ಅದನ್ನೇ ಫೈನಲ್ ಆಗಿ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇಲ್ಲ. ಇಲ್ಲಿ ಊಹಾಪೋಹಗಳನ್ನು ನಂಬೇಡಿ. ಅಫಿಷಿಯಲ್ ನೋಟಿಫಿಕೇಶನ್ ಅವರು ಕಾಯಿರಿ. ಆಯುಕ್ತರು ಏನೋ ಹೇಳಿದ್ದಾರೆ, ಓಕೆ, ಅವ್ರಿಗೆ ಏನ್ ಮಾಹಿತಿ ಇರುತ್ತೆ ಅದನ್ನು ಹೇಳಿದ್ದಾರೆ. ಬಟ್ ಡಿಸಿಷನ್ ನ ಸರ್ಕಾರ ತೆಗೆದುಕೊಳ್ತಾರೆ. ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.